ಮೈಸೂರು ನಗರದ ಒಂದು ಚಿಕ್ಕ ಕ್ಯಾಫೆಯಲ್ಲಿ ಪ್ರತಿದಿನ ಸಂಜೆ 6 ಗಂಟೆಗೆ ಒಬ್ಬ ಮಹಿಳೆ ಬರ್ತಾ ಇದ್ಲು. ಅವಳ ಹೆಸರು ಸಾನ್ವಿ. ಸರಳ ಉಡುಗೆ, ಕೈಯಲ್ಲಿ ಲ್ಯಾಪ್ಟಾಪ್, ಮುಖದಲ್ಲಿ ಶಾಂತ ನಗು. ಆದರೆ ಅವಳು ಯಾರ ಜೊತೆಯೂ ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಕ್ಯಾಫೆ ಮಾಲೀಕ ರಮೇಶ್ ಗಮನಿಸಿದ ಒಂದು ವಿಷಯ ಇತ್ತು. ಅವಳು ಪ್ರತಿದಿನ ಒಂದೇ ಟೇಬಲಲ್ಲಿ ಕೂತು 2 ಕಾಫಿ ಆರ್ಡರ್ ಮಾಡ್ತಾ ಇದ್ಲು. ಆದರೆ ಅವಳ ಜೊತೆ ಯಾರೂ ಇರಲಿಲ್ಲ. ಒಂದು ದಿನ ಕುತೂಹಲದಿಂದ ರಮೇಶ್ ಕೇಳ್ದ, ಮೇಡಮ್, 2 ಕಾಫಿ ಯಾಕೆ? ಅವಳು ನಗುತ್ತಾ ಹೇಳಿದಳು, ಒಬ್ಬರು ಬರಬೇಕಿತ್ತು, ಇನ್ನೂ ಕಾಯ್ತಾ ಇದ್ದೇನೆ. ರಹಸ್ಯ ಶುರು. ದಿನಗಳು ಕಳೆದವು. ಅವಳು ಪ್ರತಿದಿನ ಬರುತ್ತಲೇ ಇದ್ದಳು. ಒಂದು ದಿನ ಮಳೆ ಜೋರಾಗಿ ಬರ್ತಿದ್ದಾಗ ಕ್ಯಾಫೆ ಖಾಲಿಯಾಗಿತ್ತು. ಸಾನ್ವಿ ನಿಧಾನವಾಗಿ ಮಾತಾಡಲು ಆರಂಭಿಸಿದಳು. 5 ವರ್ಷದ ಹಿಂದೆ ಇದೇ ಜಾಗದಲ್ಲಿ ನಾನು ಮತ್ತು ನನ್ನ ಗಂಡ ಮೊದಲ ಬಾರಿ ಭೇಟಿಯಾದೆವು. ಅವರು ಆರ್ಮಿಯಲ್ಲಿದ್ದರು. ರಮೇಶ್ ಮೌನವಾಗಿ ಕೇಳ್ತಾ ಇದ್ದ. ಒಂದು ಮಿಷನ್ಗೆ ಹೋಗಿ ಮತ್ತೆ ಹಿಂದಿರುಗಲಿಲ್ಲ. ಅವಳ ಕಣ್ಣುಗಳಲ್ಲಿ ಕಣ್ಣೀರು. ಆದರೂ ಅವರು ಕೊಟ್ಟ ಮಾತು, ಪ್ರತಿದಿನ ಸಂಜೆ ಕಾಫಿಗೆ ಬರ್ತೀನಿ ಅಂದಿದ್ದರು. ಅಚ್ಚರಿ ತಿರುವು. ಆ ದಿನ ರಾತ್ರಿ ಕ್ಯಾಫೆ ಮುಚ್ಚುವಾಗ ರಮೇಶ್ ಟೇಬಲ್ ಕ್ಲೀನ್ ಮಾಡ್ತಾ ಇದ್ದ. ಅಲ್ಲಿ ಒಂದು ಹಳೆಯ ಫೋಟೋ ಸಿಕ್ಕಿತ್ತು. ಫೋಟೋದಲ್ಲಿ ಸಾನ್ವಿ ಮತ್ತು ಒಬ್ಬ ಆರ್ಮಿ ಅಧಿಕಾರಿ. ಆದರೆ ಫೋಟೋ ಹಿಂದಿನ ದಿನಾಂಕ ನೋಡಿ ಅವನು ಶಾಕ್ ಆಯಿತು. ಅದು 15 ವರ್ಷ ಹಳೆಯದು. ಮುಂದಿನ ದಿನ ರಮೇಶ್ ಅವಳ ಬಗ್ಗೆ ಮಾಹಿತಿ ಹುಡುಕ್ದ. ಪಕ್ಕದ ಅಂಗಡಿ ಮಾಲೀಕನಿಗೆ ಹೇಳ್ದ, ಸಾನ್ವಿ ಅಂದರೆ ಯಾವ ಹುಡುಗಿ? 10 ವರ್ಷ ಹಿಂದೆ ಅಪಘಾತದಲ್ಲಿ ಸತ್ತಳು. ರಮೇಶ್ ಬೆಚ್ಚಿ ಬಿದ್ದ. ಕೊನೆಯ ಸತ್ಯ. ಆ ಸಂಜೆ 6 ಗಂಟೆಗೆ ಸಾನ್ವಿ ಮತ್ತೆ ಕ್ಯಾಫೆಗೆ ಬಂದಳು. ಆ ಬಾರಿ ರಮೇಶ್ ಭಯದಿಂದ ಕೇಳ್ದ, ನೀವು ನಿಜವಾಗಿಯೂ ಯಾರು? ಅವಳು ಶಾಂತವಾಗಿ ನಕ್ಕಳು. ನಾನು ಕಾಯುತ್ತಿರುವ ಒಬ್ಬ ಹೆಂಡತಿ. ಪ್ರೀತಿ ಮುಗಿಯೋದಿಲ್ಲ, ಜನ ಮಾತ್ರ ಹೋಗ್ತಾರೆ. ಅವಳು ಕಾಫಿ ಕುಡಿದು ಎದ್ದು ಹೊರಟಳು. ಬಾಗಿಲು ತೆರೆದಾಗ ಗಾಳಿ ಜೋರಾಗಿ ಬೀಸಿತು. ಮತ್ತೆ ಅವಳು ಕಾಣಿಸ್ಲಿಲ್ಲ. ಟೇಬಲ್ ಮೇಲೆ 2 ಕಾಫಿ ಕಪ್ಗಳು, ಒಂದು ಮಾತ್ರ ಖಾಲಿ. ಕೆಲವರು ಕಥೆ ಆಗ್ತಾರೆ, ಕೆಲವರು ನೆನಪಾಗ್ತಾರೆ. ಆದರೆ ನಿಜವಾದ ಪ್ರೀತಿ ಎಂದಿಗೂ ಅಡಗುವುದಿಲ್ಲ.